ಲಕ್ಷ್ಮಿ, ನಾಳೆ ಬೆಳಗ್ಗೆ 8 ಗಂಟೆಗೆ ಬಂದು ಪಾತ್ರೆ ತೊಳ್ಕೊಟ್ಬಿಟ್ಟು ಹೋಗು. ಇವ್ರ ತಂಗಿ ಅವ್ರ ಯಜಮಾನ್ರು ತಿಂಡಿಗೆ ಬರ್ತಾ ಇದ್ದಾರೆ. 2 ತಂಗೀರಾ ಅಪ್ಪ ಅವ್ರಿಗೆ? ಹ್ಞೂ, 2 ತಂಗೀರು. ಮೊದಲನೇ ಅವಳು ವಿಶಾಲಾಕ್ಷಿ, ಮನೆಯಲ್ಲಿ ಶಾಲು ಶಾಲು ಅಂತ ಕರೀತಾರೆ. ನಾನು ಅವಳ ಗಂಡನ್ಗೆ ಸ್ವೆಟ್ರು ಅಂತ ಹೆಸರಿಟ್ಟಿದ್ದೀನಿ. ಇವಳು 2ನೇ ಅವಳು ಮೀನಾಕ್ಷಿ, ಮೀನು. ನಾನು ಅವಳ ಗಂಡನ್ಗೆ ಮೊಸಳೆ ಅಂತ ಹೆಸರಿಟ್ಟಿದ್ದೀನಿ. ಪಾಪ ಯಪ್ಪ, ಈ ತಿಮಿಂಗೆಲದ ಹತ್ರ ಸಿಕ್ಕಾಕೊಂಡಿರೋ ಮೊಸಳೆ. ಅಯ್ಯೋ ಅಮ್ಮೋರೆ. ಅವಳು ವಿಶಾಲಾಕ್ಷಿ, ಇವಳು ಮೀನಾಕ್ಷಿ. ನಮ್ಮನೆಯವರು ಬರೀ ಅಕ್ಷಿ. ವರ್ಷ ಪೂರ್ತಿ ಸೀನ್ತಾ ಇರೋದೆ. ನನಗಿಂತ 2 ವರ್ಷ ಚಿಕ್ಕೋಳು. ನಾನು ಮದ್ವೆ ಆಗಿ ಬಂದ್ ಹೊಸದ್ರಲ್ಲಿ ಏನ್ ದಬಾಯಿಸ್ತಾಳೆ ಗೊತ್ತಾ ನನ್ನ ಹತ್ರ. ನಿಮಗೆ ಹಾಲ್ಬಾಯ್ ಮಾಡಕ್ ಬರುತ್ತಾ, ನಿಮಗೆ ಮೈಸೂರು ಪಾಕ್ ಮಾಡಕ್ ಬರುತ್ತಾ ಅಂತ ರಾಗಿಂಗು. ಕೊನೆಗೆ ನೋಡಿದ್ರೆ ಇವಳಿಗೆ ನೆಟ್ಗೆ ಒಂದ್ ಸಾರ್ ಮಾಡಕ್ಕೂ ಬರಲ್ಲ. ನಾನ್ ನೋಡಿದೀನ ಅವ್ರನ್ನ. ನೀನೆಲ್ಲಿಂದ ಅವಳನ್ನ ನೋಡಿರ್ತೀಯ? ಅವಳ ಅಣ್ಣ ಅತ್ತಿಗೆ ಅಂತ ನಮ್ಮನ್ನ ನೋಡಕ್ ಬಂದಿದ್ರೆ ತಾನೇ. ಹಾಂಗ್ಕಾಂಗು ಸಿಂಗಪೂರು ಅಂತ ಶಾಪಿಂಗ್ ಹೋಗೋದ್ರಿಂದ ಅವಳಿಗೆ ಪುರ್ಸತ್ತೆಲ್ಲಿ ಪಾಪ. ಮತ್ ಈಗ ಬರ್ತಾ ಇರೋದು? ಈಗ ಕರು ಇಲ್ಲಿದೆಯಲ್ಲ ಮೇಘನಾ, ಅದನ್ನ ಹುಡ್ಕೊಂಡು ಹಸು ಹಿಂದೆನೆ ಬಂದಿದೆ ಅಷ್ಟೇ. 2 ವರ್ಷದ ಹಿಂದೆ ಇಲ್ಲಿ ಸರ್ಕಲ್ ಹತ್ರ ಇರೋ ಚೌಲ್ಟ್ರಿಯಲ್ಲಿ ಒಂದ್ ಮದ್ವೆಲ್ ಸಿಕ್ಕಿದ್ಲು. ಮನೆಗ್ ಬಂದು ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗಮ್ಮ ಅಂತಂದ್ರೆ, ನಾನ್ ನಿಮ್ಮನ್ನ ಇಲ್ಲೇ ನೋಡ್ಬಿಟ್ನಲ್ಲ ಅದ್ಗೆ ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗ್ಬೇಕು ಹಾ 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 ಅಂತ ಅಂದ್ಲು. ಇದೇ ಮಾತನ್ನ ನಮ್ಮನೆ ಕಡೆಯವ್ರು ಯಾರಾದ್ರೂ ಅಂದಿರ್ಲಿ, ಅದೇ ಚೌಲ್ಟ್ರಿಯಲ್ಲಿ ಅನೆಸ್ಥೀಶಾನು ಇಲ್ದೆ ಊಟ ಮಾಡೋ ಟೇಬಲ್ ಮೇಲೆ ಹಾಗೆ ಅವ್ರನ್ನ ಮಲಗಿಸಿ ಬಾಯಿ ಮಾತಿನಿಂದಾನೇ ಆಪರೇಷನ್ ಮಾಡಿ ಹೊಲ್ಗೆ ಹಾಕ್ಬಿಟ್ಟಿರೋರು ನಿಮ್ಮಪ್ಪ ಅವರು. ಈಗ ಅವ್ರ ತಂಗಿ ಅಲ್ವಾ, ನೋ ಪ್ರಾಬ್ಲಮ್ ಅಂತ ಕಳಿಸ್ಕೊಟ್ಬಿಟ್ರು. ತ್ಯಾಗರಾಜಸ್ವಾಮಿ ಸುಮ್ನೆ ನಾ ಹೇಳಿರೋದು. ಸಮಯಾನಿಕಿ ತಗು ಮಾಟಲಾಡೆನೆ ಅಂತ.